ಇವತ್ತಿನ ಲೈವ್ ಕರ್ನಾಟಕದಲ್ಲಿ ಕರ್ನಾಟಕದ ಪ್ರಮುಖ ಘಟನೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ದೇವೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮೊದಲು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಕನ್ನಡಿಗರು ಸಿಲುಕಿ ಹಾಕಿಕೊಂಡಿರುವಂಥ ವಿಚಾರ, ಯಾಕಂತ ಹೇಳಿದ್ರೆ ಹಾಸನ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಜನ ಅಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಹೀಗಾಗಿ ಅವರನ್ನು ಸುರಕ್ಷಿತವಾಗಿ ಕರೆತರುವಂಥ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ತಾ ಇರುವಂಥ ಕ್ರಮಗಳು. ಮತ್ತೊಂದು ಕಡೆ ರಾಜ್ಯದಲ್ಲಿ ವರುಣನ ಆರ್ಭಟ ಬಹಳ ತೀವ್ರ ಮಟ್ಟದಲ್ಲಿ ಹೋಗ್ತಾ ಇದೆ. ಕರಾವಳಿ ಜಿಲ್ಲೆಗಳಂತೂ ಹೇಳತೀರದಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮತ್ತೊಂದು ಕಡೆ ಮ್ಯಾಜಿಸ್ಟೀರಿಯಲ್ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಈ ನ್ಯಾಯಾಂಗ ತನಿಖೆಯನ್ನು ಅಚ್ಚುಕಟ್ಟಾಗಿ ನಡೆಸಬೇಕು IPL ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಇನ್ನು ಮತ್ತೊಂದು IPL ಬೆಟ್ಟಿಂಗ್ ಶೋಕಿಗೆ ಮನೆಗಳ್ಳತನದ ಪ್ರಕರಣ ನೋಡಿ. ಶೋಕಿ ಅನ್ನೋದು ಇದೆಯಲ್ಲ, ಬೆಟ್ಟಿಂಗ್ ಒಂದು ರೀತಿ ಬಹಳ ದೊಡ್ಡ ವ್ಯಾಪಕ ರೋಗದ ರೀತಿಯಲ್ಲಿ ಆಗೋಗಿದೆ. ಅದು ಪ್ರತಿಯೊಬ್ಬ ಯುವಕರನ್ನು ಕೂಡ ಇದರ ಕಪಿಮುಷ್ಟಿಗೆ ಸಿಲುಕಿಸಿ ಒದ್ದಾಡಿಸುವ ಮಟ್ಟಕ್ಕೆ ತಂದಿದೆ. ಆದರೆ ಅದು ಕಳ್ಳತನದ ದಾರಿಯೂ ಕೂಡ ಹಿಡಿಯುವಂತೆ ಮಾಡಿದೆ. ಆ ಸುದ್ದಿಯತ್ತ ಕೂಡ ಗಮನ ಹರಿಸೋಣ. ಮತ್ತೊಂದು ಕಡೆ ರಾಜ್ಯದಲ್ಲಿ ಜಾತಿ ಜನಗಣತಿಯ ವಿಚಾರ ಸಾಕಷ್ಟು ಡೌಟ್ಗಳಿದ್ದಾವೆ. ಈಗ ಮತ್ತೊಮ್ಮೆ ಮರು ಸರ್ವೆ ಮಾಡಿಸಬೇಕು ಅನ್ನುವ ವಿಚಾರ. ಹಾಗಾದರೆ ಹೆಗಡೆ ಕೊಟ್ಟ ವರದಿ ಏನು, ಹಿಂದೆ ಕಾಂತರಾಜು ಕೊಟ್ಟ ವರದಿ ಏನು, ಆ ಬಗ್ಗೆಯೂ ಕೂಡ ಕೂಲಂಕಷವಾಗಿ ಸುದ್ದಿಯನ್ನು ಗಮನಿಸೋಣ. ಮತ್ತೊಂದು ಕಡೆ ಕೇಂದ್ರವೂ ಕೂಡ ಜಾತಿ ಜನಗಣತಿಯ ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. 2027ರಿಂದ ಆರಂಭ ಆಗುತ್ತೆ. ಅಲ್ಲಿಗೆ ರಾಜ್ಯದ ಜಾತಿ ಜನಗಣತಿಯ ವರದಿ ಮೂಲೆಗುಪ್ಪು ಸೇರುತ್ತಾ. ಹಾಗೆ ಕೇಂದ್ರದ ಅಧಿಸೂಚನೆ ಹೊರಡಿಸಿರುವಂಥ ಹೈಲೈಟ್ಸ್ ಏನಿದೆ, ಇದರಲ್ಲಿ ಯಾವೆಲ್ಲ ರೀತಿಯಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ ಅದನ್ನು ಕೂಡ ನೋಡೋಣ. ಮತ್ತೊಂದು ಕಡೆ ಹೊರಟ್ಟಿ ನೈತಿಕ ಮೌಲ್ಯದ ಪಾಠ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ನಡೆದಿರುವಂಥ ಈ ಕಿತ್ತಾಟ ಇತ್ತಲ್ಲ, ಕಿತ್ತಾಟ ಅನ್ನೋದಕ್ಕಿಂತಲೂ ಬಹಳ ಅನೈತಿಕವಾದ ರೀತಿಯಲ್ಲಿ ಮಾತುಗಳೆಲ್ಲವೂ ಕೂಡ ನೋಡ್ತಾ ಇದ್ವಿ. ಒಬ್ಬ ಮಹಿಳೆಗೆ ನಿಂದಿಸಿದ್ದು, ಆನಂತರ ಅವಾಚ್ಯ ಶಬ್ದಗಳ ಪ್ರಯೋಗ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊರಟ್ಟಿ ಒಂದು ರೀತಿ ಇಬ್ಬರಿಗೂ ಕೂಡ ಒಂದು ಪಾಠ ಹೇಳಿದ್ದಾರೆ. ಇವೆಲ್ಲ ಸುದ್ದಿಗಳನ್ನು ಗಮನ ಹರಿಸೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿಗಳು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡ್ತಾ ಮೊದಲ ಸುದ್ದಿಯನ್ನು ತೆಗೆದುಕೊಳ್ಳೋಣ. ಎಸ್, ಲೈವ್ನಲ್ಲಿ ಮಂಡ್ಯದಿಂದ ಶಶಿಕುಮಾರ್, ಬೆಂಗಳೂರಿನಿಂದ ಶಿವಕುಮಾರ್, ಇನ್ನೊಂದು ಕಡೆ ಬಳ್ಳಾರಿಯಿಂದ ಸಿದ್ದು, ಹಾಗೆ ಗಣೇಶ್ ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರಿಂದಲೂ ಕೂಡ ಮಾಹಿತಿ ಪಡಿತಾ ಹೋಗೋಣ. ಮೊದಲ ಸುದ್ದಿ, ಯುದ್ಧದ ನಡುವೆ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿ ಹಾಕಿಕೊಂಡು ಒದ್ದಾಟ ನಡೆಸ್ತಾ ಇರುವಂಥದ್ದು. ಇಸ್ರೇಲ್ಗೆ ಕೆಲಸಕ್ಕೆ ಹೋಗಿದ್ದಂಥ ಹಾಸನದ 25ಕ್ಕೂ ಹೆಚ್ಚು ಜನ ಸಿಲುಕಿಕೊಂಡಿದ್ದಾರೆ. ಕನ್ನಡಿಗರು ಸೇಫ್ ಆಗಿ ವಾಪಸ್ ಬರಬೇಕು, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ವಹಿಸ್ತಾ ಇದೆ. ಹಾಸನ ಜಿಲ್ಲೆಯ 6 ಹಳ್ಳಿಗಳ ಮಹಿಳೆಯರು, ಯುವಕರು ಒದ್ದಾಡ್ತಾ ಇದ್ದಾರೆ. ತವರು ಕ್ಷೇತ್ರಕ್ಕೆ, ತವರು ಜಿಲ್ಲೆಗೆ ಸುರಕ್ಷಿತವಾಗಿ ವಾಪಸ್ ಬರೋದ್ರ ಬಗ್ಗೆಯೇ ಅವರು 24 ಗಂಟೆಗಳ ಕನವರಿಕೆ ಶುರುವಾಗಿದೆ. ಯಾವಾಗ ಏನು ಸಂಭವಿಸುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲೋ ಪಟಾಕಿ ಹೊಡೆಯುವ ರೀತಿಯಲ್ಲಿ ಮಿಸೈಲ್ಗಳ ದಾಳಿ ಆಗ್ತಾ ಇದೆ, ಡ್ರೋನ್ಗಳ ದಾಳಿ ಆಗ್ತಾ ಇದೆ. ಅನೇಕ ಜನ ಸಾವಿನ ಕೂಪದಲ್ಲಿ ಮುಳುಗ್ತಾ ಇದ್ದಾರೆ. ನಮ್ಮ ಜೀವಕ್ಕೆ ಆಪತ್ತು ಬಂದೊದಗುತ್ತೆ, ನಮ್ಮನ್ನು ಕಾಪಾಡಿ ಅಂತ ಹೇಳಿ ಕರ್ನಾಟಕದವರು ಕೂಗನ್ನು ಹಾಕ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ನವಿಲಹಳ್ಳಿ, ಮಠದಕೊಪ್ಪಲು, ದಿಣ್ಣೆಕೊಪ್ಪಲು, ಹಾರೋಹಳ್ಳಿಯಿಂದ ಇಸ್ರೇಲ್ಗೆ ಅಂತ ಕೆಲಸಕ್ಕೆ ತೆರಳಿದ್ರು. ಕೆಲ ಮಹಿಳೆಯರು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ಇಸ್ರೇಲಿನಲ್ಲಿರುವಂಥ ಆ ಕನ್ನಡಿಗರ ಜೊತೆ ಸಂಪರ್ಕದಲ್ಲಿದ್ದಾರೆ ಕುಟುಂಬಸ್ಥರು. ಸದ್ಯ ಬಂಕರ್ಗಳಲ್ಲಿ ಆಶ್ರಯವನ್ನು ಕೂಡ ಪಡೆದುಕೊಂಡಿದ್ದಾರೆ. TV5 ಕನ್ನಡಕ್ಕೆ ನವಿಲಹಳ್ಳಿಯ ಗ್ರಾಮಸ್ಥ ಸೆಬಾಸ್ಟಿನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುರಕ್ಷಿತವಾಗಿ ಅವರೆಲ್ಲರೂ ಕೂಡ ವಾಪಸ್ ಬರಬೇಕು ಅಂತ ಹೇಳಿ ಕುಟುಂಬಸ್ಥರು ಆತಂಕದಿಂದ ಎದುರು ನೋಡ್ತಾ ಇದ್ದಾರೆ. ಸರಿಸುಮಾರು 25 ಜನ ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ವಿಡಿಯೋ ಕಾಲ್ ಮಾಡಿ ಅಲವತ್ತುಕೊಳ್ತಾ ಇರೋದನ್ನು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧದ ಸಂದರ್ಭದಲ್ಲಿ ಕನ್ನಡಿಗರೂ ಕೂಡ ಸಿಲುಕಿಕೊಂಡಿದ್ದಾರೆ. ಅವರನ್ನು ಸುರಕ್ಷಿತವಾಗಿ ಕರೆತರುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ವಹಿಸಬೇಕಾಗಿದೆ. ನೀವಿರೋ ಜಾಗ ಓಕೆನಾ ಅಂತ, ಸೇಫ್ ಇದೆ ಅಂತ? ನಾವಿರೋ ಪ್ಲೇಸ್ ಅಲ್ಲಿ ಏನು ತೊಂದರೆ ಇಲ್ಲ, ಸೈರನ್ ಆಗುತ್ತೆ, ಬಾಂಬು ಬ್ಲಾಸ್ಟ್ ಆಗುತ್ತೆ, ಅದೆಲ್ಲ ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ. ಬಟ್ ರಾಕೆಟ್ ಹೋಗೋದು ಬರ್ತೆಲ್ಲ ನಾವು ನೋಡ್ತೀವಿ. ಆದ್ರೆ ಅಂತದೇನು ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಸರ್, ಎಲ್ಲದಕ್ಕೂ ಸೇಫ್ಟಿ ಇದೆ. ಓಕೆ ಮೇಡಮ್. ಈಗ ಫ್ಲೈಟ್ ಎಲ್ಲ ಏನು ಬರಬೇಕು ಅಕಸ್ಮಾತ್ ಅಂದ್ರೆ
ಅವ್ರಿಗೆಲ್ಲ ಅವಕಾಶ ಇದೆಯಾ? ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡಿದ್ದಾರೆ ಸರ್. ಎಂಬಸಿ ಬಂದ್ ಮಾಡಿದ್ದಾರೆ, ಹಾಂ ಸ್ಕೂಲ್ಗಳು ಬಂದ್ ಮಾಡಿದ್ದಾರೆ, ಮತ್ತೆ ಸೂಪರ್ ಮಾರ್ಕೆಟ್ ಎಲ್ಲ ಸ್ವಲ್ಪ ಸ್ವಲ್ಪ open ಇದೆ. ಹಾಂ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಕಾಶ್, ಹಾಸನದ 25 ಜನ ಇಸ್ರೇಲ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಯಾವ್ಯಾವ ಕೆಲಸ ಮಾಡ್ತಿದ್ರು, ಎಷ್ಟು ವರ್ಷ ಆಯ್ತು ಅವರು, ಈ ಯುದ್ಧದ ಸನ್ನಿವೇಶ ಏರ್ಪಡುತ್ತೆ ಅನ್ನುವ ಲಕ್ಷಣಗಳು ಕಂಡಾಗ ಯಾಕೆ ಅವರು ಸುರಕ್ಷಿತವಾಗಿ ಮುಂಚೆಯೇ ವಾಪಸ್ ಆಗಲಿಲ್ಲ? ಇದೀಗ ಭಾರತ ಸರ್ಕಾರ ಅವರನ್ನು ಕರೆತರುವ ನಿಟ್ಟಿನಲ್ಲಿ ಆಗ್ತಾ ಇರುವಂಥ ಕ್ರಮಗಳು ಏನೆಲ್ಲ ನಡೀತಾ ಇದೆ? ದಶರಥ್, ಈಗಾಗಲೇ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಸುಮಾರು 5ರಿಂದ 6ಕ್ಕೂ ಹೆಚ್ಚು ಹಳ್ಳಿಯ 25 ಜನರು ಕೂಡ ಈಗಾಗಲೇ ಇಸ್ರೇಲ್ನಲ್ಲಿ ಕೆಲಸ ಮಾಡಿರುವಂಥದ್ದು. ಅಂದರೆ ಸುಮಾರು 16 ವರ್ಷಗಳಿಂದಲೂ ಕೂಡ ಇಸ್ರೇಲ್ನಲ್ಲಿ ಕೆಲ ಮಹಿಳೆಯರು ಮತ್ತು ಕೆಲ ಯುವಕರು ಹೋಮ್ ನರ್ಸ್ ಆಗಿರುವಂಥದ್ದು, ಜೊತೆಗೆ ಹೋಮ್ ಟೇಕರ್ ಆಗಿರ್ತಕ್ಕಂಥದ್ದು, ಹೀಗೆ ನಾನಾ ರೀತಿಯ ಕೆಲಸಕ್ಕೆಂದು ಇಸ್ರೇಲ್ಗೆ ಹೋಗಿರ್ತಾರೆ. ಜೊತೆಗೆ ಕೆಲವೊಂದು ಕುಟುಂಬಗಳು 5ರಿಂದ 10 ವರ್ಷಗಳಿಂದಲೂ ಕೂಡ ಇಸ್ರೇಲ್ನಲ್ಲಿ ಇರುವಂಥದ್ದು. ಜೊತೆಗೆ ಆಲೂರು ತಾಲೂಕಿನ ಏನು ಮಠದ ಕೊಪ್ಪಲು ಆಗಿರ್ಬೋದು, ನವಿಲಹಳ್ಳಿ ಆಗಿರ್ಬೋದು, ಹಾರೋಹಳ್ಳಿ ಆಗಿರ್ಬೋದು, ಹೀಗೆ 5ರಿಂದ 6ಕ್ಕೂ ಹೆಚ್ಚು ಹಳ್ಳಿಯ ಜನರು, ಅಂದರೆ ಮಹಿಳೆಯರು ಜಾಸ್ತಿ, ಇದರಲ್ಲಿ 15ಕ್ಕೂ ಹೆಚ್ಚು ಮಹಿಳೆಯರು ಅಲ್ಲಿ ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ 10ಕ್ಕೂ ಹೆಚ್ಚು ಯುವಕರು ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಯುದ್ಧ ಭೀಕರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು, ಈ ಹಿನ್ನೆಲೆಯಲ್ಲಿ ದಿನನಿತ್ಯ ಕುಟುಂಬಸ್ಥರ ಜೊತೆ ಮಾತನಾಡುವುದಕ್ಕೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿ, ಜೊತೆಗೆ ಅಲ್ಲಿನ ವಿವರಗಳನ್ನು ಕೂಡ ಸಾಕಷ್ಟು ಸವಿವರವಾಗಿ ಈಗಾಗಲೇ ಅವರ ಕುಟುಂಬಸ್ಥರಿಗೆ ಮಾಹಿತಿ ನೀಡ್ತಿದ್ದಾರೆ. ಒಂದು ಅಲ್ಲಿ ಆ ವಿಜುವಲ್ನಲ್ಲಿ ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ಅನ್ಸಿಲಾ ರಾಣಿ ಜೊತೆಗೆ ಆತನ ಪತ್ನಿ ಜೊತೆ ಜಯಪ್ರಕಾಶ್ ಏನಿದ್ದಾರೆ ಆತ ಕೂಡ ಅನ್ಸಿಲಾ ರಾಣಿ ಜೊತೆ ನಮ್ಮ ಅಂದರೆ ಇದ್ದಂಥ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡಿ ಅಲ್ಲಿನ ವಿವರಗಳನ್ನು ಕೂಡ ತೆಗೆದುಕೊಂಡ್ರು. ಏನಂತಂದರೆ, ಸದ್ಯದ ಮಟ್ಟಿಗೆ ನಾವು ಸೇಫ್ ಆಗಿದ್ದೀವಿ, ಯಾವುದೇ ಕ್ಷಣದಲ್ಲಿ ಇಲ್ಲಿ ನಮಗೆ ಏನು ಮಿಸೈಲ್ಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ಈ ರೀತಿಯಾದಂಥ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸೌಂಡ್ ಆಗ್ತಾ ಇದೆ. ಜೊತೆಗೆ ನಮಗೆ ಬಂಕರ್ನಲ್ಲಿ ಅಂಥ ಸಂದರ್ಭದಲ್ಲಿ ಬಂಕರ್ಗೆ ಹೋಗಲಿಕ್ಕೆ ಸಾಕಷ್ಟು ಅವಕಾಶ ಇರುವಂಥದ್ದು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇಸ್ರೇಲ್ನಲ್ಲಿ ಇರುವಂತಹ ಪ್ರತಿಯೊಂದು ಮನೆಯಲ್ಲೂ ಬಂಕರ್ನ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಯುದ್ಧದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂಕರ್ಗಳಿಗೆ ಹೋಗ್ತಾರೆ, ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ತಾರೆ. ಆದರೆ ಇಲ್ಲಿ ಸೇಫ್ ಆಗಿದ್ದೀವಿ. ಜೊತೆಗೆ ಇಸ್ರೇಲ್ನ ಸರ್ಕಾರ ಏನಿದೆ, ಇಸ್ರೇಲ್ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿರುವಂಥದ್ದು. ಅಲ್ಲಿನ ನಾಗರಿಕ ಜನರನ್ನ ಸಾಕಷ್ಟು ರೀತಿಯಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಅವರ ಪ್ರಾಣ ರಕ್ಷಣೆಗಾಗಿ ಈಗಾಗಲೇ ಹೋರಾಟ ಮಾಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ನಾವು ಸೇಫ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಆಲೂರು ತಾಲೂಕಿನ 5 ಹಳ್ಳಿಯ ಜನರು ಏನಿದ್ದಾರೆ, 25ಕ್ಕೂ ಹೆಚ್ಚು ಜನರು ಈಗ ಹೋಗಿರುವಂಥದ್ದು, ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ. ಯುದ್ಧ ಭೀತಿ ಒಂದು ಕಡೆ ಆದರೆ ನಾವು ಕೂಡ ಸಾಕಷ್ಟು ಸೇಫ್ ಆಗಿದ್ದೀವಿ. ದಿನಕ್ಕೆ 1ರಿಂದ 2 ಗಂಟೆಗಳ ಕಾಲ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಒಟ್ಟಾರೆ ಎಲ್ಲರೂ ಕೂಡ ಸೇಫ್ ಆಗಿದ್ದೀವಿ, ಯಾರು ಆತಂಕ ಪಡಬೇಡಿ ಅನ್ನುವ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಅಲ್ಲಿರುವಂಥವರು ಇಲ್ಲಿರುವ ತಮ್ಮ ಏನು ಪತ್ನಿಯರಿಗಾಗಿರ್ಬೋದು, ಜೊತೆಗೆ ಪತಿಯರಿಗಾಗಿರ್ಬೋದು, ಎಲ್ರಿಗೂ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮಲ ಮಾಹಿತಿಗೆ. ಬಾಂಬ್ ರೂಮ್ ಒಳಗಡೆ ಇರುವಾಗ ಅದು ಏನಾದ್ರೂ ಹತ್ರದಲ್ಲಿ ನಮ್ಗೆ ಅದು ಬಾಂಬ್ ಬ್ಲಾಸ್ಟ್ ಆಗೋದಾದ್ರೆ ಸೌಂಡ್ ಕೇಳುತ್ತೆ.